ಸರ್. ಓಕೆ, ಸೊ ಈಗ ಕಾರ್ನರ್ ಪಾಯಿಂಟ್ ಹೀಗೆ ನಾನು 3 ಮತ್ತೆ 1 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ ಈ ಒಂದು ಗ್ರಾಫಿಕಲ್ ಮೆಥಡ್ ಅಲ್ಲಿ? ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಲೈನ್ಸ್ ನ ಡ್ರಾ ಮಾಡಿದ್ದೀನಿ, ಇಲ್ಲಿ ಲೈನ್ಸ್ ನ ಡ್ರಾ ಮಾಡಿದ್ದೀನಿ ಹಾರಿಜಾಂಟಲ್ ಆಗಿ ಮತ್ತೆ ವರ್ಟಿಕಲ್ ಆಗಿ. ಸೊ ದಿಸ್ ಕಾರ್ನರ್ ಪಾಯಿಂಟ್ ಇ ಸೇಸ್ ದಟ್ ದ x1 ವ್ಯಾಲ್ಯೂ ಅಂಡ್ x2 ವ್ಯಾಲ್ಯೂ, x1 ವ್ಯಾಲ್ಯೂ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ 1 ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡೋದಕ್ಕೆ ಆಗ್ತಿದ್ಯಾ? x2 ವ್ಯಾಲ್ಯೂ 1 ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತಿದ್ಯಾ ನನ್ನ ಒಂದು ಗ್ರಾಫ್ ಅಲ್ಲಿ? ಇಲ್ಲ. x1 ವ್ಯಾಲ್ಯೂ 3 ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತಾ ಇದೆಯಾ? ಸೊ 3 ಅಂತ ಹೇಳಿದ್ರೆ 3 ಪಾಯಿಂಟ್ ಅಂತಂದ್ರೆ ಇಲ್ಲಿ ಪಾಯಿಂಟ್ ಇಲ್ಲಿದೆ, ಸೊ ಅದಕ್ಕಿಂತ ಕಡಿಮೆ ಬಂದಿದೆ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಆಗ್ತಾ ಇಲ್ಲ. ಸೊ ಇನ್ ಕೇಸ್ ಏನಾದ್ರು ನೀವು ಆನ್ಸರ್ ಹೇಳಿಲ್ಲ ಅಂತ ಹೇಳಿದ್ರೆ ನನಗೆ 3 ಅಥವಾ 1 ಬರೋದಕ್ಕೆ ಚಾನ್ಸ್ ಇರ್ತಾ ಇರ್ಲಿಲ್ವಾ? ಇಲ್ಲ ಸರ್. ಈ ಒಂದು ಸಿಚುವೇಶನ್ಸ್ ಅಲ್ಲಿ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ಸೊ ಇದೇ ತರ ಸಿಚುವೇಶನ್ಸ್ ಆದ್ರೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಅಂದ್ರೆ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದನ್ನ ಒಂದು ಟ್ರಿಕ್ ಬೇಸ್ ಮೇಲೆ ನಾವು ಕಲಿತಾ ಹೋಗ್ತೀವಿ. ಸೊ ಈಗ ಕಾರ್ನರ್ ಪಾಯಿಂಟ್ ಹೀಗೆ x1 ವ್ಯಾಲ್ಯೂ ಏನ್ ಬರ್ಬೇಕು?3 ಬರ್ಬೇಕು. x2 ವ್ಯಾಲ್ಯೂ ಬಂದ್ಬಿಟ್ಟು 1 ಅಂತ ಬರ್ಬೇಕು. ಐಡೆಂಟಿಫೈ ಮಾಡಕ್ ಆಗ್ತಿಲ್ಲ. ಸೊ ಈ ಸಿಚುವೇಶನ್ಸ್ ಅಲ್ಲಿ ಅಥವಾ ಇನ್ ಕೇಸ್ ಫ್ರಾಕ್ಷನಲ್ ವ್ಯಾಲ್ಯೂಸ್ ಏನಾದ್ರು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯಾವ ತರ ನಾವು ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಅದಕ್ಕೆ ಫಸ್ಟ್ ಬಂದ್ಬಿಟ್ಟು ಈ ಲೈನ್ಸ್ ನಾವು ಏನ್ ಡ್ರಾ ಮಾಡಿದೀವಿ ಅದು ಯಾವ ಲೈನ್ಸ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು. ಸೊ ಈಗ ನಾವು ಲೈನ್ಸ್ ಎಷ್ಟಿದೆ ಕಂಪ್ಲೀಟ್ ಆಗಿ ಲೈನ್ಸ್ 2 ಇದೆ. ಸೊ ಲೈನ್ಸ್ ಬಂದ್ಬಿಟ್ಟು 2 ಇದೆ ಅಂತ ಹೇಳಿದ್ರೆ ಕನ್ಸ್ಟ್ರೈಂಟ್ಸ್ ಬಂದ್ಬಿಟ್ಟು ಎಷ್ಟಿರೋದಕ್ಕೆ ಸಾಧ್ಯ? 2 ಸಾಧ್ಯ. ಓಕೆ, ಸೊ ಈಗ ಇಲ್ಲಿ ಕಾರ್ನರ್ ಪಾಯಿಂಟ್, ಸೊ ಕಂಪ್ಲೀಟ್ ಆಗಿ ಇಂಟರ್ಸೆಕ್ಟಿಂಗ್ ಆಗಿರೋದು ಪಾಯಿಂಟ್ ಯಾವುದು? ಆ ಪಾಯಿಂಟ್ ಏನಂತ ನೇಮ್ ಕೊಟ್ಟಿದೀವಿ ನಾವು? ಇ ಅಂತ. ಓಕೆ, ಈ ಒಂದು ಕಾರ್ನರ್ ಪಾಯಿಂಟ್ ಇ ಏನಿದೆ ಆ ಕಾರ್ನರ್ ಪಾಯಿಂಟ್ ಗೆ ಎಷ್ಟು ಲೈನ್ಸ್ ಬಂದ್ಬಿಟ್ಟು ಇಂಟರ್ಸೆಕ್ಟ್ ಆಗಿದೆ? 3 ಎಷ್ಟು ಲೈನ್ಸ್? 2 ಲೈನ್ಸ್ ಸಾಧ್ಯ. ಯಾಕಂತ ಹೇಳಿದ್ರೆ ಇಲ್ಲಿ ಕನ್ಸ್ಟ್ರೈಂಟ್ಸ್ ಇರೋದೇ 2 ಲೈನ್ಸ್. ಅದಕ್ಕೆ ಆ ಪಾಯಿಂಟ್ ನಾವು ನೋಟ್ ಮಾಡಿದೀವಿ ಅಥವಾ ಪಾಯಿಂಟ್ ಐಡೆಂಟಿಫೈ ಮಾಡಿದೀವಿ ಅಂತ ಹೇಳಿದ್ರೆ 2 ಕನ್ಸ್ಟ್ರೈಂಟ್ಸ್ ಅಲ್ಲಿ ಇಂಟರ್ಸೆಕ್ಟ್ ಆಗಿರೋದು ಅಲ್ವಾ? ಸೊ ಈಗ 2 ಕನ್ಸ್ಟ್ರೈಂಟ್ಸ್ ಇಂಟರ್ಸೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಅಲ್ಲಿ ಎಷ್ಟು ಕನ್ಸ್ಟ್ರೈಂಟ್ಸ್ ಕೊಟ್ಟಿದ್ದಾರೆ ಅಂದ್ರೆ 2 ಕನ್ಸ್ಟ್ರೈಂಟ್ಸ್ ಕೊಟ್ಟಿದ್ದಾರೆ. ಯಾವ್ದ್ಯಾವ್ದು? ದಟ್ ಈಸ್ ಫಸ್ಟ್ ಕನ್ಸ್ಟ್ರೈಂಟ್ ಯಾವ್ದು ಇದರಲ್ಲಿ? ಇದು ಅಲ್ವಾ, ಬ್ಲಾಕ್ ಕಲರ್ ಲೈನ್. ಓಕೆ, x1 + 2x2 ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತ ಇದೆ. ಓಕೆ, ಸೊ ಸೆಕೆಂಡ್ ಕನ್ಸ್ಟೆಂಟ್ ಯಾವುದು? x1 + x2 ಲೆಸ್ ದೆನ್ ಆರ್ ಈಕ್ವಲ್ ಟು 4 ಅಂತ ಇದೆ ಅಲ್ವಾ? ಸೊ ಈಗ 2 ಕನ್ಸ್ಟೆಂಟ್ ಇಂಟರ್ಸೆಕ್ಟ್ ಆಗಿದೆ ಈ ಕಾರ್ನರ್ ಪಾಯಿಂಟ್ ಗೆ. ನೀವು ಬರೋ ಪ್ರಾಬ್ಲಮ್ಸ್ ಅಲ್ಲೂ ಅಷ್ಟೇ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಗೆ ಏನಾದ್ರೂ ಆ ವ್ಯಾಲ್ಯೂಸ್ ನ ಎಕ್ಸಾಕ್ಟ್ ಆಗಿ ಫ್ರಾಕ್ಷನಲ್ ವ್ಯಾಲ್ಯೂ ಇದ್ರೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಕಾರ್ನರ್ ಪಾಯಿಂಟ್ ಗೆ ಯಾವ ಒಂದು ಕನ್ಸ್ಟ್ರೈಂಟ್ ಲೈನ್ಸ್ ಬಂದ್ಬಿಟ್ಟು ಇಂಟರ್ಸೆಕ್ಟ್ ಆಗಿದೆಯೋ ದಟ್ we have to taken to calculate the exact x1 value and x2 value. ಈಗ this particular corner point hige the 2 constraint lines were intersected. So the first constraint x1 + 2x2 less than or equal to 5 and second constraint x1 + x2 less than or equal to 4. So normally in order to calculate the values we are going to convert this constraint into equations. So ಆಲ್ರೆಡಿ ಇಟ್ ಈಸ್ ಡನ್ ಅಂಡರ್ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವು ಈಕ್ವೇಷನ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡಿದೀವಿ. ಜಸ್ಟ್ ಅದನ್ನ ತಗೊಳ್ಳೋಣ, ಯಾಕಂದ್ರೆ ಇರೋ ಕನ್ಸ್ಟ್ರೈಂಟ್ಸ್ ಅದೇ, ಎರಡೇ ಕನ್ಸ್ಟ್ರೈಂಟ್ಸ್ ಅಲ್ವಾ ಇರೋದು. ಸೊ ಜಸ್ಟ್ ಆ ಕನ್ಸ್ಟ್ರೈಂಟ್ಸ್ ನಾವು ತಗೊಳ್ಳೋಣ. ಸೊ ಇದನ್ನ ಡೈರೆಕ್ಟ್ ಆಗಿ ತಗೊಳ್ಳೋಣವಾ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ? ಓಕೆ, ಈ 2 ಕನ್ಸ್ಟ್ರೈಂಟ್ಸ್ ನಾನು ಇಲ್ಲಿ ಕಾಪಿ ಮಾಡ್ಕೊಂಡು ಜಸ್ಟ್ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಸೊ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಓಕೆ, ಸೊ ವರ್ಕಿಂಗ್ ನೋಟ್ ಅಂತ, ವರ್ಕಿಂಗ್ ನೋಟ್ calculation of x1 x2 value for ಯಾವ ಕಾರ್ನರ್ ಪಾಯಿಂಟ್ ಗೆ? ಕಾರ್ನರ್ ಪಾಯಿಂಟ್ ಹೀಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು? 3 ಮತ್ತೆ 1 ಬರಲೇಬೇಕು. ಓಕೆ, ಸೊ ಜನರಲ್ ಆಗಿ ಈಗ ನಾರ್ಮಲ್ ಆಗಿ ನಮ್ಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಗ್ರಾಫ್ ಶೀಟ್ ಅಲ್ಲಿ ಮಾಡಿರೋದ್ರಿಂದ ನಮ್ಗೆ ಈಸಿಯಾಗಿ ಗೊತ್ತಾಗೋಗ್ಬಿಟ್ಟಿದೆ. ನೀವು ಅಷ್ಟೇ ಸ್ಕೇಲ್ ಇಟ್ಕೊಂಡು ಹಾಕ್ಬಿಡ್ತೀರಾ. ಇನ್ ಕೇಸ್ ಫ್ರಾಕ್ಷನಲ್ ವ್ಯಾಲ್ಯೂಸ್ ಏನಾದ್ರು ಬಂದೋ ಸಿಚುವೇಶನ್ಸ್ ಅಲ್ಲಿ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ದೇರ್ ಫಾರ್ ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ವರ್ಕಿಂಗ್ ನೋಟ್ ಅಂಡ್ ಆಲ್ಸೋ ನಿಮ್ಗೆ ಈ 3, 1 ಬಂದಿದ್ರು ಸಹ ಈ ವರ್ಕಿಂಗ್ ನೋಟ್ ನ ಬರ್ಕೊಳ್ಳಿ. ಓಕೆ, ಫ್ಯೂಚರ್ ಪ್ರಾಬ್ಲಮ್ಸ್ ಅಲ್ಲಿ ಡೆಫಿನೆಟ್ ಆಗಿ ಯೂಸ್ ಆಗೇ ಆಗುತ್ತೆ. ನಿಮ್ಗೆ ಎಕ್ಸಾಮ್ ಅಲ್ಲೂ ಅದೇ ತರ ಪ್ರಾಬ್ಲಮ್ಸ್ ಕೊಡೋದಕ್ಕೆ ಚಾನ್ಸಸ್ ಇರೋದು. ಓಕೆ, ಇಷ್ಟು ಈಸಿಯಾಗಿ ಕೊಡೋದಕ್ಕೆ ಚಾನ್ಸ್ ಇಲ್ಲ. ಓಕೆ, ಸೊ ಕ್ಯಾಲ್ಕುಲೇಷನ್ ಆಫ್ x1 ಅಂಡ್ x2 ವ್ಯಾಲ್ಯೂ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ಓಕೆ, ಸೊ ಈಗ
ಎಷ್ಟು ಕನ್ಸ್ಟೆಂಟ್ ಆ ಕಾರ್ನರ್ ಪಾಯಿಂಟ್ ಹೀಗೆ ಇಂಟರ್ಸೆಕ್ಟ್ ಆಗಿದೆ ಅಂತ ಹೇಳಿದ್ರೆ 2 ಕನ್ಸ್ಟೆಂಟ್ಸ್ ಇಂಟರ್ಸೆಕ್ಟ್ ಆಗಿರೋದು. ಸೊ ಜಸ್ಟ್ ನಾವು ಅದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ 2 ಕನ್ಸ್ಟೆಂಟ್ ಇಂಟರ್ಸೆಕ್ಟ್ ಆಗಿದೆ, ಇರೋ ಕನ್ಸ್ಟೆಂಟ್ಸ್ ಅದು. ಬಟ್ ಬೇರೆ ಪ್ರಾಬ್ಲಮ್ಸ್ ಅಲ್ಲಿ 3 ಕನ್ಸ್ಟೆಂಟ್ಸ್ 4 ಕನ್ಸ್ಟೆಂಟ್ಸ್ ಅದೆಲ್ಲ ಬರುತ್ತೆ. ಸೊ ಆಗ ಆ ಪಾಯಿಂಟ್ಗೆ ಯಾವ ಒಂದು ಪಾಯಿಂಟ್ ಅಥವಾ ಯಾವ ಒಂದು ಕನ್ಸ್ಟೆಂಟ್ ಲೈನ್ಸ್ ಇಂಟರ್ಸೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ನೀವು ತಗೋಬೇಕು. ಈಗ ಆ ಕಾರ್ನರ್ ಪಾಯಿಂಟ್ ಹೀಗೆ 2 ಕನ್ಸ್ಟೆಂಟ್ಸ್ ಇಂಟರ್ಸೆಕ್ಟ್ ಆಗಿರೋದ್ರಿಂದ ನಾನು 2 ಕನ್ಸ್ಟೆಂಟ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಸೊ ದಿಸ್ ಇಸ್ ಈಕ್ವೇಶನ್ ನಂಬರ್ 1 ಆರ್ ಕನ್ಸ್ಟೆಂಟ್ 1, ದಿಸ್ ಇಸ್ ಈಕ್ವೇಶನ್ ನಂಬರ್ 2 ಆರ್ ಕನ್ಸ್ಟೆಂಟ್ 2. ಓಕೆ, ಸೊ ಈಗ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಈ ತರ ಪ್ರಾಬ್ಲಮ್ಸ್ ನೀವು ಆಲ್ಜಿಬ್ರಾನಲ್ಲಿ ಮಾಡಿರ್ತೀರ 10th ಅಲ್ಲಿ ಅಲ್ವಾ. ಸೊ ಇದನ್ನ ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಿಂಬಲ್ಸ್ ನ ಚೇಂಜ್ ಮಾಡಬೇಕು. ಗೊತ್ತಿದೆ ಅಲ್ವಾ ಅದು ಜನರಲ್ ಆಗಿ ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಚೇಂಜ್ ಮಾಡ್ಕೋಬೇಕು. ಏನ್ ಸಿಂಬಲ್ಸ್ ನ ಚೇಂಜ್ ಮಾಡ್ಕೋಬೇಕು ನಾವು ಈಗ? ಯಾವ ಸಿಂಬಲ್ಸ್ ನ ಚೇಂಜ್ ಮಾಡ್ಕೋಬೇಕು? ಈಕ್ವಲ್ಸ್ ಆಲ್ರೆಡಿ ಚೇಂಜ್ ಆಗಿದೆ ಸರ್. ಏನಮ್ಮ? ಈಗ ಈ ತರ ಸಿಚುವೇಶನ್ಸ್ ಅಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈ ತರ ಸಿಚುವೇಶನ್ಸ್ ಅಲ್ಲಿ ನಾವು LCM ಮತ್ತೆ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀರಾ, LCA ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಿರಲ್ವಾ. ಸೊ ಆ ತರ ಸಿಚುವೇಶನ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಈಗ x1 ವ್ಯಾಲ್ಯೂಸ್ ಮತ್ತೆ x2 ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ನಾವು ಸಿಂಬಲ್ಸ್ ನ ಚೇಂಜ್ ಮಾಡ್ಕೋಬೇಕು. ದಿಸ್ ಇಸ್ ದ ರೂಲ್. ಓಕೆ, ಸೊ ಆಲ್ಜಿಬ್ರಾನಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಫಾರ್ ಎಕ್ಸಾಂಪಲ್ ಈಗ x1 ಮತ್ತೆ ಇಲ್ಲಿ x1 ಇದೆ, ಇದನ್ನ ಕ್ಯಾನ್ಸಲ್ ಮಾಡ್ಕೋಬಹುದಾ? ಸೊ ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬೇಕಂತ ಹೇಳಿದ್ರೆ ಒಂದು ವ್ಯಾಲ್ಯೂ ಪ್ಲಸ್ ಆಗಿರ್ಬೇಕು, ಇನ್ನೊಂದು ವ್ಯಾಲ್ಯೂ ಏನಾಗಿರ್ಬೇಕು? ಮೈನಸ್ ಆಗಿರ್ಬೇಕು. ಸೊ ಇಲ್ಲಿ ಪ್ಲಸ್ ಏನು ಇಲ್ಲ ಅಂತ ಹೇಳಿದ್ರೆ ಯಾವ ಸಿಂಬಲ್ ಇರುತ್ತೆ? ಪ್ಲಸ್ ಸಿಂಬಲ್ ಏನು ಇಲ್ಲ, ಕಂಪ್ಲೀಟ್ ಆಗಿ ಪ್ಲಸ್ ಸಿಂಬಲ್ ಇರುತ್ತೆ. ನಾವು ಅದನ್ನ ಕ್ಯಾನ್ಸಲ್ ಮಾಡ್ಕೋಬೇಕಂತ ಹೇಳಿದ್ರೆ ಮೈನಸ್ ಸಿಂಬಲ್ ಇಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು. ನೆನಪಿದೆಯಾ ಇದು? SSLC ಮಾಡಿರ್ತೀರಾ. ಓಕೆ, ಸೊ ಈ ತರ ಮೈನಸ್ ಸಿಂಬಲ್ ನ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಇಲ್ಲಿ ಪ್ಲಸ್ ಇದೆ. ಸೊ ಇದನ್ನು ನಾವು ಈಗ ಒಂದಕ್ಕೆ ಮಾತ್ರ ನಾವು ಮೈನಸ್ ಸಿಂಬಲ್ ಚೇಂಜ್ ಮಾಡೋದಕ್ಕಾಗತ್ತೆ, ಎಲ್ಲದಕ್ಕೂ ಚೇಂಜ್ ಮಾಡ್ಬಿಡ್ಬೇಕು. ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಪ್ಲಸ್ ಮಾಡ್ಬೇಕಲ್ವಾ. ಸೊ ಅದು ರೂಲ್. ಸೊ ಇಲ್ಲಿ ಪ್ಲಸ್ ಇರುತ್ತೆ, ಏನಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಇಲ್ಲಿ ಮೈನಸ್ ಹಾಕ್ತಿವಿ. ಇನ್ ಕೇಸ್ ಏನಾದ್ರು ಅಲ್ಲಿ ಮೈನಸ್ ಏನಾದ್ರು ಇದ್ದಿದ್ರೆ ಪ್ಲಸ್. ಓಕೆ, ಸೊ ದಟ್ ಈಸ್ ರೂಲ್. ಓಕೆ, ಸೊ ಈಗ ಇಷ್ಟು ಕಂಪ್ಲೀಟ್ ಮಾಡಿದ್ದಾದ್ಮೇಲೆ ಈಗ ನಾವು ಯಾವ ಒಂದು ವೇರಿಯೇಬಲ್ಸ್ ನಾವು ಕ್ಯಾನ್ಸಲ್ ಮಾಡಬಹುದು? ನಿಮ್ಮ ಪ್ರಕಾರ ಯಾವ್ದು ಸೇಮ್ ಇದೆ ಅದನ್ನ ಕ್ಯಾನ್ಸಲ್ ಮಾಡ್ಕೋಬಹುದಲ್ವಾ. ಸೊ ಪ್ಲಸ್ x1 ಮೈನಸ್ x1 ಕ್ಯಾನ್ಸಲ್ ಮಾಡ್ಬೋದಾ? ಓಕೆ, ಇದನ್ನ ನಾವು ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡ್ತಾ ಇದೀವಿ. ಅದು ನಮ್ಗೆ ಬೇಡ, ಯಾಕಂತ ಹೇಳಿದ್ರೆ ಜನರಲ್ ಆಗಿ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅದು ಪ್ಲಸ್ x1 ಪ್ಲಸ್ ಮೈನಸ್ x1 ಹೋಯ್ತು. ಓಕೆ, ಇನ್ನು ರಿಮೈನಿಂಗ್ ಇರೋದು ಸೊ 2x1 ಮೈನಸ್ x2 ಅದನ್ನ ನಾವು ಏನಾದ್ರೂ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಏನ್ ಬರೋದಕ್ಕೆ ಸಾಧ್ಯ? 1x2 ಬರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ x2 ಅನ್ನೋದು ಏನಿಲ್ಲ ಅಂತ ಹೇಳಿದ್ರೆ ಏನಿರುತ್ತೆ ವ್ಯಾಲ್ಯೂ? 1 ಅಂತ ಮೆನ್ಷನ್ ಮಾಡ್ತೀರಾ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ x2 ಅಂತ ತಗೊಳ್ತೀರಾ? 1x2 ಅಂತ ತಗೊಳ್ತೀರಾ? ಓಕೆ, ಆ ತರನೇ ತಗೊಳ್ಳಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ x2 ಅಂತ ತಗೊಳ್ಳಿ. ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು 1x2 ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. ಓಕೆ, ಸೊ 1x2 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಿದ್ದೀನಿ. ಈಗ ನೆಕ್ಸ್ಟ್ ಏನಿದೆ ನಮ್ಗೆ ಸಿಂಬಲ್? ಈಕ್ವಲ್ ಸಿಂಬಲ್ ಇದೆ. ಆಸ್ ಇಟ್ ಈಕ್ವಲ್ ಅಂತ ಹಾಕೊಂಡು ಈಗ ಪ್ಲಸ್ 5 ಮೈನಸ್ 4 ಇಲ್ಲಿ ಸಿಂಬಲ್ ನ ಚೇಂಜ್ ಮಾಡಿದೀವಿ. ಈಗ ಏನ್ ಬರುತ್ತೆ ಆನ್ಸರ್? 1 ಅಂತ ಬರುತ್ತೆ. ಓಕೆ, ಸೊ ಈಗ ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡೋದಾದ್ರೆ therefore ಸಿಂಪ್ಲಿಫಿಕೇಶನ್ ಮಾಡ್ತಾ ಇದೀವಿ. ಜನರಲ್ ಆಗಿ x2 is equal to 1/1 ಅಲ್ವಾ. ಸೊ ಈಗ x2 ಏನ್ ಬರೋದಕ್ಕೆ ಸಾಧ್ಯ? 1 ಬರುತ್ತೆ. ಸೊ ಈಗ x2 ವ್ಯಾಲ್ಯೂ ಏನ್ ಬಂದಿದೆ? 1 ಅಂತ ಬಂದಿದೆ. ಸೊ x1 ವ್ಯಾಲ್ಯೂ ನಮ್ಗೆ 3 ಬರಬೇಕು, ಬಟ್ ಇನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿಲ್ಲ. ಬಟ್ x2 ವ್ಯಾಲ್ಯೂ ಏನ್ ಬಂದಿದೆ? ಇಲ್ಲಿ
1 ಅಂತ ನಮಗೆ One, sir. ಬಂದಿದೆ. ಈಸಿಯಾಗಿ ಈ ತರ ಐಡೆಂಟಿಫೈ ಮಾಡ್ಕೋಬಹುದು. ಓಕೆ, ಸೊ x ವ್ಯಾಲ್ಯೂ 1 ಅಂತ ಬಂದಿದೆ. ಇನ್ ಕೇಸ್ ಏನಾದ್ರು ಆ ತರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಏನಾದ್ರು ಮಿಸ್ ಮ್ಯಾಚ್ ಅಥವಾ ಸಬ್ಸ್ಟ್ರಾಕ್ಷನ್ ಸಬ್ಸ್ಟ್ರಾಕ್ಷನ್ ಮಾಡುವಾಗ ಫ್ರಾಕ್ಷನಲ್ ವ್ಯಾಲ್ಯೂಸ್ ಏನಾದ್ರು ಬರೋಂಗಿದ್ರೆ ಈ ತರ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. x2 ವ್ಯಾಲ್ಯೂಸ್ ಮತ್ತೆ x1 ವ್ಯಾಲ್ಯೂಸ್ ಬೇಸ್ಡ್ ಆನ್ ದಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್. ಈಗ x2 ವ್ಯಾಲ್ಯೂ ಬಂದ್ಬಿಟ್ಟಿದೆ ನಮಗೆ. ಇದ್ರ ಬೇಸ್ ಮೇಲೆ ನಾವು x1 ವ್ಯಾಲ್ಯೂನ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಅಲ್ವಾ. ಸೊ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಈಕ್ವೇಶನ್ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಈಗ x2 ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ? One, sir. ಈಗ ಫಸ್ಟ್ ಈಕ್ವೇಶನ್ ನ ತಗೊಳ್ತೀರಾ ಇಲ್ಲ ಸೆಕೆಂಡ್ ಈಕ್ವೇಶನ್ ನ ತಗೊಳ್ತೀರಾ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ? First equation. ಓಕೆ, ಫಸ್ಟ್ ಈಕ್ವೇಶನ್ ತಗೊಳ್ಳೋಣ. ಓಕೆ, ಸೊ ನೀವು ಬೇಕಾದ್ರೆ ಸೆಕೆಂಡ್ ಈಕ್ವೇಶನ್ ತಗೊಂಡು ಮಾಡ್ಕೋಬಹುದು, ಸೇಮ್ ಆನ್ಸರ್ ಬರುತ್ತೆ. ಓಕೆ, ಸೊ ಲೆಟ್ಸ್ ಟೇಕ್ ಫಸ್ಟ್ equation to calculate the value of x1 based on the value of x2 is equal to ಎಷ್ಟು ಬಂದಿದೆ? 2 ಅಲ್ವಾ, ಸಾರಿ 1. ಓಕೆ, ಸೊ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಯಾವ ಈಕ್ವೇಶನ್ ತಗೊಂಡಿದೀವಿ ಅಂತ ಹೇಳಿದ್ರೆ ಫಸ್ಟ್ ಈಕ್ವೇಶನ್ ತಗೊಂಡಿದೀವಿ ಅಲ್ವಾ. ಸೊ ಫಸ್ಟ್ ಈಕ್ವೇಶನ್ಗೆ ಈ x2 ವ್ಯಾಲ್ಯೂ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಏನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ x1 ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅಂದ್ರೆ x2 ಬಂದ್ಬಿಟ್ಟು 1 ಅಂತ ವ್ಯಾಲ್ಯೂ ಬಂದಾಗ x1 ವ್ಯಾಲ್ಯೂ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಸ್ಟ್ ಈಕ್ವೇಶನ್ ನಾವು ತಗೊಂಡಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿ ತಗೋಬೇಕು. ಇಲ್ಲ ಸೆಕೆಂಡ್ ಈಕ್ವೇಶನ್ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಸೆಕೆಂಡ್ ಈಕ್ವೇಶನ್ ಅಂತ ಹೇಳ್ಬಿಟ್ಟು ಹಾಕಿ. ಈಗ ನೀವು ಹೇಳಿದ ಪ್ರಕಾರ ಫಸ್ಟ್ ಈಕ್ವೇಶನ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀರಾ. ಸೊ ಈಗ ಜನರಲ್ ಆಗಿ ಫಸ್ಟ್ ಈಕ್ವೇಶನ್ ತಗೊಳ್ಳೋಣ. ಓಕೆ, ಸೊ ಫಸ್ಟ್ ಈಕ್ವೇಶನ್ ಏನಿದೆ x1 ಪ್ಲಸ್ 2x2 ಇಸ್ ಈಕ್ವಲ್ ಟು 5 ಅಂತ ಹೇಳ್ಬಿಟ್ಟು ಇದೆ. ಸೊ ಈಗ x1 ವ್ಯಾಲ್ಯೂನ ನಾವು ಆನ್ಸರ್ ಬಂದಿದೆ ಆಲ್ರೆಡಿ, x2 ವ್ಯಾಲ್ಯೂ ಆಲ್ರೆಡಿ ಬಂದಿದೆ ಆನ್ಸರ್ ಆಲ್ರೆಡಿ ಬಂದಿದೆ. ಇಫ್ x2 is equal to 1 ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಳ್ಳೋದಾ? Yes, sir. ಓಕೆ, ಈಗ x2 ವ್ಯಾಲ್ಯೂ 1 ಅಂತ ಆದಾಗ x1 ವ್ಯಾಲ್ಯೂ ಏನು ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ದೇರ್ ಫೋರ್ ಜನರಲಿ x1 ಆಸ್ ಇಟ್ ಈಸ್ ನಾವು ತಗೊಳ್ತೀವಿ ಪ್ಲಸ್ 2 ಇಂಟು 1 ರೈಟ್. ಸೊ ಇಸ್ ಈಕ್ವಲ್ ಟು 5 ಅಂತ ಹೇಳ್ಬಿಟ್ಟು ತಗೊಳ್ತೀವಿ. ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂತ ಹೇಳಿದ್ರೆ x1 ಪ್ಲಸ್ 2 ಇಂಟು 1 2 ಈಕ್ವಲ್ ಟು 5. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮೆಥಡ್ ಏನ್ ಬರುತ್ತೆ? Therefore x1 is equal to 5 minus 2 ಪ್ಲಸ್ ಇರೋದು ಈ ಕಡೆ ಬಂದ್ರೆ is equal to ಈ ಕಡೆ ಬಂದ್ರೆ ಮೈನಸ್, ಸೊ ಮೈನಸ್ 2 ಆಗುತ್ತೆ. ಸೊ therefore x1 ವ್ಯಾಲ್ಯೂ equal to 3 ಬಂದಿದೆಯಲ್ವಾ. ಸೊ x1 ವ್ಯಾಲ್ಯೂ ಬಂದ್ಬಿಟ್ಟು 3. ಸೊ ಈಗ ಕ್ಲಿಯರ್ ಆಗಿ ಬಂದಿದೆ. ಇನ್ ಕೇಸ್ ಏನಾದ್ರು ಫ್ರಾಕ್ಷನಲ್ ವ್ಯಾಲ್ಯೂಸ್ ಏನಾದ್ರು ಇದ್ರೆ ಕೂಡ ನಮ್ಗೆ ಈಸಿಯಾಗಿ ಸಿಕ್ಕೋಗ್ಬಿಡುತ್ತೆ. ನಾವು ಸ್ಕೇಲ್ ಅಲ್ಲಿ ಇಟ್ಕೊಂಡು ತುಂಬಾ ಕಷ್ಟ ಅದನ್ನ ಎಷ್ಟು ಐಡೆಂಟಿಫೈ ಮಾಡೋದೆಲ್ಲ. ಓಕೆ, ಪಾಯಿಂಟ್ ಕಾರ್ನರ್ ಪಾಯಿಂಟ್ ನ ಇಟ್ಕೊಂಡು ಬೇಸ್ಡ್ ಆನ್ ದಟ್ ಕಾರ್ನರ್ ಪಾಯಿಂಟ್ see what are the constraint lines are intersected for that particular corner point. So based on that corner point and the constrained are constraints equations lines. So based on take the constraint lines. So based on that constraint lines and the constraint are equations, you have to calculate the x1 values and x2 values. ಗೊತ್ತಾಯ್ತಲ್ವಾ? constraint points ಅಥವಾ corner points ಬೇಸ್ ಮೇಲೆ ನಾವು ಯಾವ ತರ x1 ವ್ಯಾಲ್ಯೂ ಮತ್ತೆ x2 ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದು? Yes, sir. x1 ವ್ಯಾಲ್ಯೂ 3, x2 ವ್ಯಾಲ್ಯೂ 1. ಓಕೆ, ಸೊ ನನಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಾನು ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೇನು ನನಗೆ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಬಂದ್ಬಿಟ್ಟು ನನಗೆ ಈಸಿಯಾಗಿ ಸಿಕ್ಕೋಗ್ಬಿಡುತ್ತೆ. ಓಕೆ, ಸೊ ದಟ್ ಈಸ್ x1 ವ್ಯಾಲ್ಯೂ ಇಸ್ 3 ಅಂಡ್ x2 ವ್ಯಾಲ್ಯೂ ಇಸ್ 1. ಓಕೆ, ಸೊ ಜಸ್ಟ್ ಟೇಕ್ ಡೌನ್ ದಿಸ್ ಇನ್ಫಾರ್ಮೇಶನ್ ಅಂಡ್ ಸೊಲ್ಯೂಷನ್ ತಗೊಳ್ಳಿ ಇನ್ ಆನ್ಸರ್ಸ್. ಓಕೆ, ಇಫ್ ಯು ಹ್ಯಾವ್ ಎನಿ ಕ್ವೇರೀಸ್ ಯು ಕ್ಯಾನ್ ಆಸ್ಕ್ ಮೀ ನೌ. So just to take down the another problem, that is z maximum is equal to 5x1 plus 4x2 next subjected to 6x1 plus 4x2 less than or equal to 24. ಓಕೆ, ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿಂಬಲ್ ನಾನು ಇದೇ ತರ ಯೂಸ್ ಮಾಡಿರ್ತೀನಿ. ನೀವು ಬೇಕಾದ್ರೆ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಯಾವ ತರ ಮಾಡ್ತಿದ್ರು ಆ ತರ ಬರ್ಕೊಳ್ಳಿ. ಓಕೆ,
Okay, sir. So x1 plus 2x2 less than or equal to 6. ಓಕೆ 4 ಕನ್ಸ್ಟೆಂಟ್ಸ್ನ ಕೊಟ್ಟಿದ್ದೀನಿ ನಿಮಗೆ. ಮಾಡಿ ಏನು ಸರ್ ಈಸಿ ಆಗಿರೋದು ಪ್ರಾಬ್ಲಮ್ ಮಾಡಿಬಿಟ್ಟು ಡಿಫಿಕಲ್ಟ್ ಆಗಿರೋದು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಬೇಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡಿಸ್ತೀನಿ. ಓಕೆ, ಸೊ ಜಸ್ಟ್ ಟ್ರೈ ಮಾಡಿ. -x1 plus x2 minus x1 plus x2 less than or equal to 1. Okay, next x2 less than or equal to 2. Okay, next x1 comma x2 greater than or equal to 0. ಓಕೆ, ಸೊ ನೋಡಿ ಇದರಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಯಾವುದು? z ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ, ಇದು ಆಬ್ಜೆಕ್ಟಿವ್ ಫಂಕ್ಷನ್. ಓಕೆ, ಅಂದ್ರೆ ಪ್ರಾಫಿಟ್ ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಅರ್ಥ. ಓಕೆ, ಸೊ ನೆಕ್ಸ್ಟ್ ಸಬ್ಜೆಕ್ಟೆಡ್ ಟು ಎಷ್ಟು ಕನ್ಸ್ಟೆಂಟ್ಸ್ ಇದೆ? 4 constraints. 4 ಕನ್ಸ್ಟೆಂಟ್ಸ್ ಅಂತ ಹೇಳಿದ್ರೆ ನಾವು ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಅದು ಎಷ್ಟು ಲೈನ್ಸ್ ನ ಡ್ರಾ ಮಾಡಬೇಕು? 4 4 ಲೈನ್ಸ್ ನ ಡ್ರಾ ಮಾಡಬೇಕು. ಆಯ್ತಾ, 4 ಲೈನ್ಸ್ ಬರುತ್ತೆ. ಓಕೆ, ಅದು ಪಾಸಿಟಿವ್ ಆದ್ರೂ ಬರ್ಲಿ, ನೆಗೆಟಿವ್ ಆದ್ರೂ ಬರ್ಲಿ. ನೆಗೆಟಿವ್ ಏನಾದ್ರೂ ಬಂದ್ರೆ ಟೋಟಲ್ ಪ್ಲಸ್ ತರ ಗ್ರಾಫ್ ಹಾಕೊಂಡು ಮೈನಸ್ ವ್ಯಾಲ್ಯೂಸ್ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಓಕೆ, ಸೊ ಅದ್ರ ಬೇಸ್ ಮೇಲೆ ಟ್ರೈ ಮಾಡಿ ನೋಡಿ. 4 ಲೈನ್ಸ್ ಬರುತ್ತೆ. ಫಿಸಿಯಬಲ್ ರೀಜನ್ ನ ಈ ಸೈನ್ಸ್ ಬೇಸ್ ಮೇಲೆ ಸೆಲೆಕ್ಟ್ ಮಾಡಿ ನೋಡಿ ಯಾವ ತರ ಸೆಲೆಕ್ಟ್ ಮಾಡೋದು ಅಂತ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ. ಇದು ನಾನ್ ನೆಗೆಟಿವ್ ಕನ್ಸ್ಟೆಂಟ್. ಓಕೆ, ಸೊ ಜಸ್ಟ್ ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ.